ಇನ್ನು ದಸರಾ ಆನೆಗಳ ಕಾವಾಡಿಗರು ಮತ್ತು ಅವರ ಕುಟುಂಬಸ್ಥರಿಗೆ ಸತ್ಕಾರ ಮಾಡಲಾಯಿತು. ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಖುದ್ದು ಮಾವುತ ಕುಟುಂಬಗಳಿಗೆ ಉಪಹಾರವನ್ನು ಬಡಿಸಿದರು. ಅರಮನೆ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಮೈಸೂರು ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನೋಡ್ಕೊಂಡು ಮೇಡಮ್ ಈ ಕಡೆ ಬಂದ್ಬಿಡಿ ಮೇಡಮ್. ಬನ್ನಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಇವತ್ತು ಆಯುಧ ಪೂಜಾ ಸಂಭ್ರಮ ಮನೆ ಮಾಡಿರುವಂಥದ್ದು ಎಲ್ಲ ಕಡೆ. ಮೈಸೂರಿನಲ್ಲಿ ಅದು ವಿಶೇಷವಾಗಿ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಹಬ್ಬದ ಕಳೆ ಸಂಭ್ರಮ ಮನೆ ಮಾಡಿದೆ? ಹರೀಶ್, ಈ ಏನು ನವರಾತ್ರಿ ಇದೆ, ನವರಾತ್ರಿಗಳಲ್ಲಿ ನವರಾತ್ರಿ ಆಚರಣೆಗಳಾದ ನಂತರದಲ್ಲಿ ಈ ವಿಜಯದಶಮಿ ಏನಿದೆ, ವಿಜಯದಶಮಿ ಬಹಳ ಮಹತ್ವವಾದಂಥದ್ದು. ಏನು 9 ದಿನಗಳ ಕಾರ್ಯಗಳೇನಿದೆ ಅಂದರೆ ಚಾಮುಂಡೇಶ್ವರಿ ದೇವಿಗೆ ಸಂಬಂಧಪಟ್ಟಂತೆ 9 ಅವತಾರಗಳಲ್ಲಿ ಪೂಜೆಗಳೇನು ನಡೆಯುತ್ತೆ, ಅವುಗಳಲ್ಲಿ ಅಂತಿಮವಾಗಿ ಯುದ್ಧ ಸಲಕರಣೆ ಆಯುಧಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಈ ವಿಜಯದಶಮಿ ಅಂದರೆ ವಿಜಯದ ಸಂಕೇತ. ಇದು ಬಹಳ ಮಹತ್ವವಾದದ್ದು. ದೇಶದಲ್ಲಿ ರಾಜ್ಯದ ನಾನಾ ಕಡೆಗಳಲ್ಲೂ ಕೂಡ ಎಲ್ಲ ಕಡೆಗಳಲ್ಲಿ ಈ ಆಯುಧ ಪೂಜೆಯನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ನಡೆತಕ್ಕಂಥ ಆಯುಧ ಪೂಜೆ ಸಾಕಷ್ಟು ವಿಶೇಷವಾದಂಥದ್ದು. ಕಾರಣ ಇಷ್ಟನೇ ಕೂಡ, ಏನು ರಾಜ ಮಹಾರಾಜರುಗಳ ಕಾಲದಿಂದ ಸಾಂಪ್ರದಾಯಿಕವಾಗಿ ಏನು ಆಯುಧ ಪೂಜೆ ಆಚರಣೆ ನಡೀತಾ ಇತ್ತು, ವಿಜಯದಶಮಿ ಆಚರಣೆ, ಅದೇ ರೀತಿಯಾಗಿ ಇಲ್ಲಿ ನಡೀತಕ್ಕಂಥದ್ದು. ಅಂಬಾವಿಲಾಸ ಅರಮನೆಯಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮ ಜೋರಾಗೇನೆ ಇದೆ. ಬೆಳಗ್ಗೆ 6:30ರಿಂದನೇ ಕೂಡ ಪೂಜಾ ಕೈಕರ್ಯಗಳು ಆರಂಭ ಆಗಿರ್ತಕ್ಕಂಥದ್ದು. 6:30 ತುಲಾ ಲಗ್ನ ಏನಿದೆ, ತುಲಾ ಲಗ್ನದಲ್ಲಿ ಈ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ಆರಂಭ ಆದ ನಂತರದಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಂಡಿಕಾ ಹೋಮದಲ್ಲಿ ಅಲ್ಲಿ ಪಾಲ್ಗೊಂಡಿರ್ತಾರೆ. ಅದೇ ಸಂದರ್ಭದಲ್ಲಿ ಏನು ಅರಮನೆಯ ಆನೆ ಬಾಗಿಲೇನಿದೆ, ಆನೆ ಬಾಗಿಲಿಂದ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟೆಗಳನ್ನು ಸೇರಿದಂತೆ ಪಲ್ಲಕ್ಕಿಯ ಮೇಲೆ ಅಲ್ಲಿದ್ದಂಥ ಆಯುಧಗಳು ಮತ್ತು ಬಹಳ ಪ್ರಮುಖವಾಗಿ ಪಟ್ಟದ ಕತ್ತಿಯನ್ನು ಹೊರಗಡೆಗೆ ತರ್ತಾರೆ. ಅಲ್ಲಿಂದ ತಂದು ಅರಮನೆಯ ಎಡಭಾಗದಲ್ಲಿರ್ತಕ್ಕಂಥ ಕೋಡಿ ಸೋಮೇಶ್ವರ ದೇವಸ್ಥಾನ ಏನಿದೆ, ಆ ದೇವಸ್ಥಾನದಲ್ಲಿ ಅವೆಲ್ಲವನ್ನೂ ಕೂಡ ಶುಚಿ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಅದನ್ನು ಪಲ್ಲಕ್ಕಿಯ ಮುಖೇನವಾಗಿ ಅರಮನೆ ಅಂಬಾವಿಲಾಸ ಅರಮನೆಯಲ್ಲಿರ್ತಕ್ಕಂಥ ಪಲ್ಲಕ್ಕಿ ಏನಿದೆ, ಕಲ್ಯಾಣ ಮಂಟಪ ಏನಿದೆ, ಅಲ್ಲಿಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡಿದ್ರು. ಈ ಒಂದು ಕೆಲಸವನ್ನು ಏನು ಅರಸು ವಂಶಸ್ಥರಾದಂಥ ವರ್ಷತ್ ಸಿದ್ಧಲಿಂಗ ರಾಜ ಅರಸ್ ಏನಿದ್ರು ಅವರು ನೆರವೇರಿಸ್ಕೊಟ್ರು. ಇನ್ನು ಅರಮನೆ ಒಳಗಡೆ 8ರಿಂದ 8:30 ಒಳಗೆ ಚಂಡಿಕಾ ಹೋಮ ನಡೆಯುತ್ತೆ. ಚಂಡಿಕಾ ಹೋಮದಲ್ಲಿ ಪೂರ್ಣಾಹುತಿ ಆದ ನಂತರದಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಏನು ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಪೂಜೆ ಆಗಿ ಹೊರಟಂಥ ಆಯುಧಗಳೇನಿವೆ, ಆ ಆಯುಧಗಳನ್ನು ಗಾಜಿನ ತೊಟ್ಟಿಯಲ್ಲಿ ಇಟ್ಟು ಅಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಅಂದರೆ ಅದು 9ರಿಂದ 9:45ಗೆ ಆ ಒಂದು ಪೂಜೆ ನಡೆಯುತ್ತೆ. ಅದಾದ ನಂತರದಲ್ಲಿ 11 ಗಂಟೆಯಿಂದ 11:20ಕ್ಕೆ ಸಲ್ತಕ್ಕಂಥ ಧನುರ್ ಲಗ್ನ ಏನಿದೆ, ಆ ಧನುರ್ ಲಗ್ನದಲ್ಲಿ ಸಿಂಹಾಸನವನ್ನು ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ನಡೆಯುತ್ತೆ. ಅಂತ ಹೇಳಿದ್ರೆ ಏನು ಈ 9 ದಿನಗಳು ಕೂಡ ಖಾಸಗಿ ದರ್ಬಾರನ್ನು ಮಾಡಿರ್ತಾರೆ ಯದುವೀರವರು, ಆ ಸಿಂಹಾಸನವನ್ನು ಇವತ್ತು ವಿಸರ್ಜನೆ ಮಾಡ್ತಾರೆ. ಅಂದರೆ 11 ಗಂಟೆಗೆ ಮತ್ತೊಂದು ಬಾರಿ ಖಾಸಗಿ ದರ್ಬಾರ್ ನಡೆಯುತ್ತೆ. ಅದಾದ ನಂತರದಲ್ಲಿ ಸಿಂಹಾಸನವನ್ನು ವಿಸರ್ಜನೆ ಮಾಡುತ್ತಾರೆ. ಅಂದರೆ ಇವತ್ತು ಒಟ್ಟಾರೆಯಾಗಿ ಅರಮನೆ ಒಳಗಡೆ ನಡೆತಕ್ಕಂಥ ಒಂದು ಆಯುಧ ಪೂಜೆಯ ಕೆಲಸಗಳು ಇವು ಹರೀಶ್. ಓಕೆ ಮಧು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.